ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮೊದಲನೇ ವಿಡಿಯೋ ನೋಡಿ ತುಂಬ ಜನ ಲೈಕ್ ಮಾಡಿದಿರಿ, ಸಬ್ಸ್ಕ್ರೈಬ್ ಆಗಿದ್ದೀರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಏನೋ ಕಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಈಗ ಎರಡನೇ ವಿಡಿಯೋ ಬಂದ್ಬಿಟ್ಟು ಕಂಟೈನರ್ಶಿಪ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ ಏನಂದರೆ ಫ್ರೆಂಡ್ಸ್, ಮಿನಿ ಕಂಟೈನರ್ಶಿಪ್ ಮಾಡಲು ಫೈನಲ್ ಹೇಗೆ ಬಂದಿದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಾಡಲು ಮಕ್ಕಳ ಸ್ಕೂಲ್ ಪ್ರಾಜೆಕ್ಟಿಗೆಲ್ಲ ಇದು ಈ ಥರದ್ದು ವರ್ಕ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ನಿಮಗೆ ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಹೇಗೆ ಮಾಡೋದು ಅಂತಂದು. ಮಕ್ಕಳೆಲ್ಲ ಟ್ರೈ ಮಾಡಿ, ಆರಾಮ ಈಸಿಯಾಗಿ ಮಾಡ್ಬೋದು. ಇದೊಂದು ಸ್ವಿಚ್ ಇದೆ. ಈ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಲೈಟ್ ಹತ್ತುತ್ತೆ. ಇಲ್ಲೊಂದು ಸ್ವಿಚ್ ಲೈಟ್ ಹತ್ತುತ್ತೆ. ಇದು ಕ್ರೈನು. ಇವು ಕಂಟೈನರ್ ಬಾಕ್ಸ್ಗಳು, ಒಂದೊಂದು ಕಲರು ಒಂದೊಂದು ಕಂಟೈನರ್ ಬಾಕ್ಸ್ ಇಲ್ಲ. ಇದು ಬಂದು ಅಕಾಮಿಡೇಷನ್ ಅಂತ ಇರ್ತಕ್ಕಂಥ ಜಾಗ. ಇದು ಬಂದು ಪ್ರೊಫಿಲ್ಲರ್ ಅಂತ ಕರೀತಾರೆ, ಇದು ರ್ಯಾಡರ್ ಅಂತ ಕರೀತಾರೆ. ಮತ್ತು ಇದು ಇಂಜಿನ್ ರೂಮ್ ಬಂದ್ಬಿಟ್ಟು ಈ ಪಾರ್ಟ್ ಒಳಗಡೆ ಇಂಜಿನ್ ರೂಮ್ ಇರುತ್ತೆ. ಈ ವೈಟ್ ಇದೆಯಲ್ಲ, ಇವೆಲ್ಲ ರಬ್ಬರ್ ಟೈರ್ಸ್. ಅಪಘಾತ ಆದಾಗ ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ ಇವನ್ನ ಟೈರ್ಸ್ ಯೂಸ್ ಮಾಡ್ತಾರೆ.
ಮತ್ತು ಈ ತರದ ಹಡಗನ್ನು ಮಾಲ್ಕಮ್ ಮೆಕ್ಲಿನ್ ಅನ್ನೋರು 1950ರಲ್ಲಿ ಕಂಡುಹಿಡಿತಾರೆ. ಇದು ಜಾಗತಿಕ ವ್ಯಾಪಾರ ದೃಷ್ಟಿಯಿಂದ ಸರಕುಗಳನ್ನು ಒಂದರಿಂದ ಇನ್ನೊಂದು ಬಂದರಿಗೆ ಸಾಗಣೆ ಮಾಡಲು ಇದನ್ನ ಯೂಸ್ ಮಾಡ್ತಾರೆ. ಇದು ಎಷ್ಟು ದೊಡ್ಡದಿರುತ್ತಂದ್ರೆ 6 ಅಂತಸ್ತು ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿ. ಫ್ರೆಂಡ್ಸ್, ಈ ಕಂಟೈನರ್ ಶಿಪ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ನೀವು. ಈ ಥರ ವರ್ಕನ್ನು ಮಕ್ಕಳ ಕಡೆಯಿಂದ ಮಾಡಿಸಿ, ಮಕ್ಕಳ ಕಡೆಯಿಂದ ಸ್ಕೂಲ್ ಪ್ರಾಜೆಕ್ಟ್ ವರ್ಕ್ ಹೀಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.